ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಅಲ್ಲಿ ಜೆ ಡಿ ಎಸ್ನ ಓಟು ಯಾರೇ ನಿಲ್ತ್ಕೊಂಡ್ರು, ಒಂದು ನಾಯಿ ನಿಲ್ಸೋರು 70,000 ಓಟು. ಆಮೇಲೆ ಯೋಗೇಶ್ಪುರ್ ಇವತ್ತಿನವರೆಗೂ 5 ಬಾರಿ ಎಸ್ ಪಿಲಿ ಗೆದ್ದಿದ್ದೀನಿ, ಅಭಿವೃದ್ಧಿ ಅಧಿಕಾರ, ನಾನು BJP ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ. 20,000 ಲೀಡ್ ಮೇಲೆ ಯಾವತ್ತೂ ಗೆದ್ದಿಲ್ಲ. ಇವತ್ತಿನ ಪ್ಲಸ್ ಪಾಯಿಂಟ್ ಜೆ ಡಿ ಎಸ್ಗೆ ಏನಂದರೆ, ಈ NDA ಅಲಯನ್ಸ್ ಇದೆ, ಮೋದಿಯ ಒಂದು ವರ್ಚಸ್ಸಿದೆ, ಯಡಿಯೂರಪ್ಪನವರ ಒಂದು ವರ್ಚಸ್ಸಿದೆ, ಮತ್ತು ಇವ್ರದೇ ಆದ 70,000 ಓಟು. ಕಾಂಗ್ರೆಸ್ನ ವಿರೋಧಿ ಮತಗಳು ಇರ್ತಾವಲ್ಲ, ಅದು ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟ್ ಆಯ್ತದೆ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಮುಂದೆ ಶೂನ್ಯ. ಯೋಗೇಶ್ಪುರ ಏನು ಮಾಡಿದ್ದಾನೆ? ಯೋಗೇಶ್ಪುರ ನೀರು ಕೊಟ್ಟ. ಗೊತ್ತಿಲ್ಲದೇ ಇರೋಂಥ ಅಜ್ಞಾನಿಗಳು, ಅವಿವೇಕಿಗಳು ಇಷ್ಟು ಮಾತಾಡ್ತಾರೆ. ರಾಜಕಾರಣ ಮಾತಾಡೋರು ಬನ್ನಿ. 3ನೇ ತಲೆಮಾರು, 4ನೇ ತಲೆಮಾರು, 5ನೇ ತಲೆ ಡ್ಯಾಮ್ ಮಾಡಿದವ್ರು ಯಾರು ಅಂದರೆ ದೇವೇಗೌಡರ ಹೆಸರು ಹೇಳ್ತಾರೆ. ನೀರು ಬಿಟ್ಟದ್ದು ಯಾರು ಹೆಸರು ಹೇಳಲ್ಲ. ಈ ಜಿಲ್ಲೆಯನ್ನು ಮಾಡಿದವ್ರು, ಈ 3ನೇ ತಲೆಮಾರು ಈ ಜಿಲ್ಲೆ ಮಾಡಿದವ್ರು ಯಾರು ಅಂದರೆ 4ನೇ ತಲೆಮಾರು ಹೇಳ್ತದೆ. ಕುಮಾರಸ್ವಾಮಿ ಹೆಸರು ಹೇಳ್ತದೆ. DK ಶಿವಕುಮಾರ್ ಏನೂ ಮಾಡಲಿಲ್ಲ, ಯೋಗೇಶ್ಪುರ ಮಾಡಲಿಲ್ಲ. ಇಲ್ಲಿ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರು, ಏನು ಮಾಡಿದ್ರು? ಏನೂ ಮಾಡಲಿಲ್ಲ. 2 ವರ್ಷ ಆಯ್ತಾ ಗೊತ್ತು. ಚನ್ನಪಟ್ಟಣ ಬೈ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಯಾರು ಗೆಲ್ಬೋದು, ಯೋಗೇಶ್ವರ ಅಥವಾ ನಿಖಿಲ್ ಕುಮಾರಸ್ವಾಮಿನ? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಹೇಗೆ ಅವರೇ ಗೆಲ್ತಾರೆ ಅಂತ ಹೇಳ್ಬೋದು? ಹೇಗೆ ಅವರೇ ಗೆಲ್ತಾರೆ ಅಂದರೆ, ಪ್ಲಸ್ ಪಾಯಿಂಟು NDA ಅಲಯನ್ಸ್ ಆಗಿದೆ. ಅಲ್ಲಿ ಜೆ ಡಿ ಎಸ್ನ ಓಟು ಯಾರೇ ನಿಲ್ತ್ಕೊಂಡ್ರು, ಒಂದು ನಾಯಿ ನಿಲ್ಸೋರು 70,000 ಓಟು ಅಲ್ಲಿ ಜೆ ಡಿ ಎಸ್ ಬಿಡ್ತದೆ. ಒಂದು. ಎರಡನೇ ಪ್ರಶ್ನೆ, ಇವತ್ತಿನ 1999 ಯೋಗೇಶ್ಪುರ ಸ್ಪರ್ಧೆ ಮಾಡುತ್ತವಿಂದ ಇವತ್ತಿನವರೆಗೂ ಜೆ ಡಿ ಎಸ್ಸೇ ಪ್ರಬಲವಾಗಿ ಪೈಪೋಟಿ ಕೊಟ್ಟಿರೋದು. 70,000 ಓಟ್ಗಿಂತ ಕಮ್ಮಿ ಯಾವತ್ತೂ ತಗೊಂಡಿಲ್ಲ. ಸಿಂಬ್ಲಿಂಗ್ ನಾಗರಾಜ್ ಅಂತ ಜೆ ಡಿ ಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿದ್ರು ಕೂಡ ಅಲ್ಲಿ 70,000 ಓಟ್ ತಗೊಂಡಿದೆ. ಆಮೇಲೆ ಯೋಗೇಶ್ಪುರ್ ಇವತ್ತಿನವರೆಗೂ 5 ಬಾರಿ ಎಸ್ ಪಿಲಿ ಗೆದ್ದಿದ್ದೀನಿ, ಅಭಿವೃದ್ಧಿ ಅಧಿಕಾರ, ನಾನು BJP ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ. 20,000 ಲೀಡ್ ಮೇಲೆ ಯಾವತ್ತೂ ಗೆದ್ದಿಲ್ಲ. ಇವತ್ತಿನ ಪ್ಲಸ್ ಪಾಯಿಂಟ್ ಜೆ ಡಿ ಎಸ್ಗೆ ಏನಂದರೆ, ಈ NDA ಅಲಯನ್ಸ್ ಇದೆ, ಮೋದಿಯ ಒಂದು ವರ್ಚಸ್ಸಿದೆ, ಯಡಿಯೂರಪ್ಪನವರ ಒಂದು ವರ್ಚಸ್ಸಿದೆ, ಮತ್ತು ಇವ್ರದೇ ಆದ 70,000 ಓಟು, ಮತ್ತು BJP ಪಕ್ಷದ RS ಪಕ್ಷದ ವೈಯಕ್ತಿಕವಾದ ಓಟುಗಳು ಎರಡೂ ಸೇರಿದಾಗ ನಿಖಿಲ್ ಕುಮಾರಸ್ವಾಮಿ ಈಸಿಯಾಗಿ ವಿನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯೋಗೇಶ್ಪುರ ಮನೆಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರು ಮುಸ್ಲಿಂ ಓಟುಗಳನ್ನ ಮಾತ್ರ ನಂಬ್ಕೋಬೇಕು. ಅಲ್ಲ, ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ಸೊ ಎಲ್ಲೊಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತನಾ, ಹೇಗೆ ಅಂತ? ಇಲ್ಲ, ಮೈನಸ್ ಪಾಯಿಂಟು. ಹೇಗೆ ಪ್ಲಸ್ ಪಾಯಿಂಟ್ ಆಯ್ತದೆ? ಅಲ್ಲ, ಕಾಂಗ್ರೆಸ್ ಓಟು ಕೂಡ ಅವ್ರಿಗೆ ಬರುತ್ತಲ್ವಾ? ಕಾಂಗ್ರೆಸ್ ಈಗ ಕಾಂಗ್ರೆಸ್ ಓಟು ಅಂದರೆ ಅವ್ರು ಯಾವುದ್ರಲ್ಲಿ ನೀವು ಸ್ಪರ್ಧೆ ಮಾಡಿದ್ರು? ಕಾಂಗ್ರೆಸ್ನ ವಿರೋಧಿ ಮತಗಳು ಇರ್ತಾವಲ್ಲ, ಅದು ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟ್ ಆಯ್ತದೆ. ಯೋಗೇಶ್ಪುರ್ಗೆ ಕಾಂಗ್ರೆಸ್ನ ವಿರೋಧಿ ಮತಗಳು BJP ಪಕ್ಷದಿಂದ ನಿಂತಿದ್ದಾಗ 2 ಬಾರಿ ಸ್ಪರ್ಧೆ ಮಾಡಿ ತಗೋತಾ ಇದ್ರು. ಈಗ ಆ ವಿರೋಧಿ ಮತಗಳು ಜೆ ಡಿ ಎಸ್ಗೆ ಪ್ಲಸ್ ಪಾಯಿಂಟ್ ಆಯ್ತವೆ. ಅಲ್ಲ, ಇವಾಗ 5 ಯೋಜನೆಗಳು ಕೂಡ ಇದೆ ಕಾಂಗ್ರೆಸ್ಸಲ್ಲಿ. ಅವ್ರು ಇವಾಗ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ಅದು ಗ್ರಾಮಾಂತರ ಬೇರೆ, ವರ್ಕೌಟ್ ಆದರೂ ಆಗ್ಬೋದಲ್ವಾ ಅಂತ? ಆಗಲ್ಲ. ಅಲ್ಲಿ ಗ್ರಾಮಾಂತರ, ಅಲ್ಲಿ ವರ್ಕೌಟ್ 5 ಯೋಜನೆ ಮಾಡಲ್ಲ. ಅಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ಮಾಡಿರೋ ಅಭಿವೃದ್ಧಿಗಳು ವರ್ಕೌಟ್ ಆಯ್ತದೆ. ಅವರು ಯೋಗೇಶ್ವರ ಏನು ಅಭಿವೃದ್ಧಿ ಮಾಡೇ ಇಲ್ವಾ ಚನ್ನಪಟ್ಟಣದಲ್ಲಿ? ಮಾಡಿರ್ಬೋದು, ಬಟ್ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮುಂದೆ ಶೂನ್ಯ. ಯೋಗೇಶ್ಪುರ ಯಾವ ರೀತಿ ಶೂನ್ಯ? ಈಗ ಬರಪೀಡಿತ ಪ್ರದೇಶ, ಅದು ಡ್ರೈಲ್ಯಾಂಡು ಚನ್ನಪಟ್ಟಣ. ಇವತ್ತು ಇಗ್ಲೂರು ಡ್ಯಾಮ್ನ 94ರಲ್ಲಿ ಇಗ್ಲೂರು ಡ್ಯಾಮ್ ಕಟ್ಟಿದ್ರು ದೇವೇಗೌಡರು. ಇವತ್ತು ಹೋಗಿ ಆ ಇಗ್ಲೂರು ಡ್ಯಾಮ್ ಸುತ್ತ ಇವತ್ತು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ. ಅದಕ್ಕೆ ಕಾರಣಕರ್ತ ಇವತ್ತು ಅವ್ರದ್ದು ಶಿಲೆ ಇದೆ, ಅವ್ರದ್ದೇ ಆದ ಕಾರಣಕರ್ತರ ಕೆಳಗಡೆ ನೋಡಿ ಆ ಇಗ್ಲೂರು ಡ್ಯಾಮ್. ಕಾರಣಕರ್ತ ದೇವೇಗೌಡರು. 94ರಲ್ಲಿ ಅತಿ ಚಿಕ್ಕ 2.5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಇದರಲ್ಲಿ ಇಗ್ಲೂರು ಡ್ಯಾಮ್ ಕೊಟ್ಟರು. ಆ ಇಗ್ಲೂರು ಡ್ಯಾಮ್ದಿಂದ ಸಿಂಸಾಯಿಂದ ಇಗ್ಲೂರು ಡ್ಯಾಮ್ಗೆ ನೀರು ಬರ್ತದೆ. ಅದನ್ನು ನೀರು ಕೊಟ್ಟ ಯೋಗೇಶ್ವರ. ನೀರು ಕೊಡೋದಕ್ಕೆ ಎಲ್ಲಿಂದ ಕೊಟ್ಟ? ಪ್ರಮುಖ ಕಾರಣ ಯಾರು ನೀರು ಕೊಡೋದಕ್ಕೆ? ಅಂದರೆ ಚನ್ನಪಟ್ಟಣ ಜನ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಬೇಕು. ಕಾರಣ ಯಾರು? ಈಗ ಬೆಂಗಳೂರು ಜನಕ್ಕೆ ನೀರು ಬರ್ತದೆ, KRS ಬರ್ತದೆ. KRS ಕಟ್ತವ್ರು ಯಾರು? ಯೋಚನೆ ಮಾಡಬೇಕು. ಅದನ್ನೇ ಇಗ್ಲೂರು ಡ್ಯಾಮ್ ಕಟ್ತವ್ರು ಯಾರು? ದೇವೇಗೌಡರು ಇಗ್ಲೂರು ಡ್ಯಾಮ್ ಕಟ್ಟದ ಒಂದು ಪ್ರತಿಫಲದ ಶ್ರಮದ ಫಲ. ಅವತ್ತು ವರದೇಗೌಡರು ಮಿನಿಸ್ಟರ್ ಆ ಶ್ರಮದ ಫಲದ ಪರವಾಗಿ ಇವತ್ತು ನೀರು ಕೊಟ್ಟ. ಯೋಗೇಶ್ವರ ನೀರು ಕೊಟ್ಬಿಟ್ಟ. ಅಭಿವೃದ್ಧಿ ಏನು ಅಭಿವೃದ್ಧಿ? ನೀರು ಕೊಟ್ಟಾನ ಕೆರೆಗೆ ತುಂಬಿಸೋಣ, ಸಿಂಪಲ್ ಲಾಜಿಕ್ಕು. ಅದು ಅಭಿವೃದ್ಧಿ ಅಂದರೆ ಆ ಇಗ್ಲೂರು ಡ್ಯಾಮ್ನ ಕಟ್ಟಿದಂಥ ದೇವೇಗೌಡರು ಅಭಿವೃದ್ಧಿ ಒಂದು. ಎರಡನೇ ವಿಚಾರ,
ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದಾಗ ಚನ್ನಪಟ್ಟಣ ಮತ್ತು 4 ಜಿಲ್ಲೆಗಳನ್ನು ಒಂದು ಜಿಲ್ಲೆಯನ್ನಾಗಿ ಮಾಡಿದ್ರು. ಇವತ್ತು ಒಂದು ಜಿಲ್ಲೆಗೆ ಮಂಡ್ಯ ಬಾರ್ಡ್ರು ರಾಮನಗರ, ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬರ್ತದೆ. ಅಲ್ಲಿಂದ ಒಬ್ಬ SP ಡಿ ಸಿನ ನೋಡಬೇಕಾದ್ರೆ 1 ದಿನ ಬೇಕಾಗಿತ್ತು. ಇವತ್ತು ರಾಮನಗರಕ್ಕೆ ಒಬ್ಬ ಹಳ್ಳಿಯ ರೈತ ಅರ್ಧ ಗಂಟೆಲಿ ಬಂದು ಹೋಯ್ತಾನೆ. ಅದು ಅಭಿವೃದ್ಧಿ ಅಲ್ವಾ? ಆಮೇಲೆ ಕುಮಾರಸ್ವಾಮಿಯವರು ಈಗ ಇನ್ನೊಂದು ಹೇಳಿದ್ದಾರೆ, ನಾನೇನಾದ್ರು ರಾಜ್ಯದ ಮುಖ್ಯಮಂತ್ರಿ ಆದರೆ ರಾಮನಗರ ಮತ್ತು ಚನ್ನಪಟ್ಟಣ ಅವಳಿ ನಗರಗಳವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಅಭಿವೃದ್ಧಿ ಅಲ್ವಾ? ಏನು ಮಾಡಿದ್ದಾನೆ ಯೋಗೇಶ್ಪುರ? ನೀರು ಕೊಟ್ಟ. ಗೊತ್ತಿಲ್ಲದೆ ಇರೋಂಥ ಅಜ್ಞಾನಿಗಳು, ಅವಿವೇಕಿಗಳು ಇಷ್ಟು ಮಾತಾಡ್ತಾರೆ. ರಾಜಕಾರಣ ಮಾತಾಡೋರು ಬನ್ನಿ. ಅಜ್ಞಾನಿಗಳು ಮಾತಾಡೋದು ನೀರು ಕೊಟ್ಟ, ನೀರು ಬಿಟ್ಟ. ನೀರು ಬಿಡೋದಕ್ಕೆ ಪ್ರಮುಖ ಕಾರಣ ಯಾರು? ಇವತ್ತು ಹೋಗಿ ನೋಡಿ ಇಗ್ಲೂರು ಡ್ಯಾಮ್ನ. ಭತ್ತ ಬೆಳೀತಾ ಇದ್ದಾರೆ, ಇಗ್ಲೂರು ಡ್ಯಾಮ್ ಕೇಳದ ಪಕ್ಕ ಕಬ್ಬು ಬೆಳೀತಾ ಇದ್ದಾರೆ. ನಿಮ್ಮ ಮಾಧ್ಯಮ ಇಂಥವುದನ್ನು ತೋರಿಸ್ಬೇಕು. ವಾಸ್ತವಾಂಶವನ್ನು ಜನತೆಗೆ ತಿಳಿಸಿದಾಗ ಮಾಧ್ಯಮಗಳು ಈ ಅಜ್ಞಾನ ತುಂಬಿರ್ತದೆ, ಪೊರೆ ಬೆಳಕಂದಿರ್ತದಲ್ಲ ಜನಕ್ಕೆ, ಆ ಪೊರೆ ಕಳಿಸ್ಕೊತದೆ. ಜನರಲ್ಲಿ ಬೆಳಕಂದಿರುವಂಥ ಪೊರೆ ಕಳಿಸಿದಾಗ ಅವರು ನಿಖಿಲ್ ಕುಮಾರಸ್ವಾಮಿ ಮತವಾಗಿ ಪರಿವರ್ತನೆ ಆಯ್ತದೆ. ಸರಿ, ಇವಾಗ ನಿಖಿಲ್ ಕುಮಾರಸ್ವಾಮಿ ಆಲ್ರೆಡಿ 2 ಬಾರಿ ಸೋತಿದ್ದಾರೆ. ಸೊ ಏನು ಕಾರಣ ಆಯಿತು ಅಂತ ಅನ್ಸುತ್ತೆ ಆಗಿದ್ರೆ? ಏನು ಕಾರಣ ಇಲ್ಲ. ಮೊದಲನೇದಾಗಿ ಒಳ ಪಿತೂರಿ ಮತ್ತು ಮಾಧ್ಯಮಗಳು ಕಾರಣ ಆಗುತ್ತೆ. ಮಾಧ್ಯಮಗಳು ಏನು ಮಾಡ್ತಾರೆ ಅಂದರೆ, ಈಗ ನೀವು 224 ಕ್ಷೇತ್ರ, ಈಗ ಹೋದ ಬಾರಿ ಮಂಡ್ಯದಲ್ಲಿ ಸೋತರು. 28 ಕಾನ್ಸ್ಟಿಟ್ಯೂನ್ಸಿಲಿ ಇಲ್ದಿರೋ ಹೈ ವೋಲ್ಟೇಜು ಮಂಡ್ಯದಲ್ಲಿ ತೋರಿಸ್ರಿ. ಹೈ ವೋಲ್ಟೇಜ್ ಅನ್ನೋದು ಏನು ಮಾಡಿದ್ರು, ಜನರಿಗೆ ಬ್ರೈನ್ ವಾಶ್ ಮಾಡಿರಿ, ಸಬ್ ಕಾನ್ಷಿಯಸ್ ಮೈಂಡ್ ಕುಣಿಸಿದ್ರಿ. ಅವರು ಮತಗಳಾಗಿ ಪರಿವರ್ತನೆ ಆಯಿತು ಅಷ್ಟೇ. ಸೋಲೋದಕ್ಕೆ ಇನ್ನೇನು ಕಾರಣ? ಒಳ ಪಿತೂರಿ. ಅಂದರೆ ದೇವೇಗೌಡನ 3ನೇ ತಲೆಮಾರು ರಾಜಕೀಯವಾಗಿ ಬೆಳೀಬಾರ್ದು, JDS ಪಕ್ಷನ ತುಳಿಯಲೇಬೇಕು ಅನ್ನೋ ಹುನ್ನಾರ. ಅದಕ್ಕೆ ಸೋಲಿಸಿದ್ರು ಒಳ ಪಿತೂರಿ. ಇನ್ನೇನು ಕಾರಣ ಏನಿಲ್ಲ. ದೇವೇಗೌಡನ ಕುಟುಂಬ 3ನೇ ತಲೆಮಾರಲ್ಲಿ ಬೆಳೀಬಾರ್ದು. ಅದು ಬೆಳೀಲಿಲ್ಲ ಅಂದರೆ JDSನ ನಿರ್ನಾಮ ಮಾಡಿದಾಗೆ. ನಿಖಿಲ್ ಕುಮಾರಸ್ವಾಮಿ ಅಂತ ತುಳಿದು ಬಿಡೋಣ. ಇನ್ನು ಇವು ರೇವಣ್ಣನ ಮಗನ ತುಳಿದಾಯ್ತು, ನಿಖಿಲ್ ಕುಮಾರನ ತುಳಿದ್ಬಿಡಮ್ಮ. ಕಾಂಗ್ರೆಸ್ನ ಒಳ ಪಿತೂರಿ. ಅದಕ್ಕೆ ಅಷ್ಟೇ ಸೋತು. ಹಾಗಿದ್ರೆ ಈ ಸಲ ಚನ್ನಪಟ್ಟಣದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲೋದು ಫಿಕ್ಸು? 100% ಗೆಲ್ತಾರೆ, ಗೆಲ್ಲಬೇಕು, ಗೆಲ್ಲಿಸ್ತಾರೆ ಎನ್ನುವಂಥ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದೀನಿ. ಅಲ್ಲಿ ಏನು ನಡೀತದೆ ಅನ್ನೋದು ನನಗೇನು ಗೊತ್ತು. ಅಲ್ಲಿಯ ಜನ ತೀರ್ಮಾನ. ಮತ್ತು ಗೆಲ್ತಾರೆ. ನನ್ನ ಯಾಕೆ ಗೆಲ್ತಾರೆ ಅನ್ನೋ ಕ್ಲಾರಿಫಿಕೇಷನು ಕೊಟ್ಟಿದ್ದೀನಿ. ಅವ್ರು ಯಾಕೆ ಗೆಲ್ಲಬೇಕು, ಅಲ್ಲಿ ಏನು ಅಭಿವೃದ್ಧಿ ನಡೆದಿದ್ದಾರೆ ಚನ್ನಪಟ್ಟಣದಲ್ಲಿ. ರಸ್ತೆ ಬಿಡಿ, ರಸ್ತೆ ಕೊಡ್ತಾರೆ, ನೀರು ಕೊಡ್ತಾರೆ, 3 ತಿಂಗಳಿಗೆ ರಸ್ತೆ ಕಿತ್ತೋಯ್ತದೆ. 3ನೇ ತಲೆಮಾರು, 4ನೇ ತಲೆಮಾರು, 5ನೇ ತಲೆ ಈ ಡ್ಯಾಮ್ ಮಾಡಿದವ್ರು ಯಾರು ಅಂದರೆ ದೇವೇಗೌಡರು ಹೆಸರು ಹೇಳ್ತಾರೆ. ನೀರು ಬಿಟ್ಟದ್ದು ಯಾರು ಹೆಸರು ಹೇಳಲ್ಲ. ಈ ಜಿಲ್ಲೆಯನ್ನು ಮಾಡಿದವ್ರು, ಈ 3ನೇ ತಲೆಮಾರು ಈ ಜಿಲ್ಲೆ ಮಾಡಿದವ್ರು ಯಾರು ಅಂದರೆ 4ನೇ ತಲೆಮಾರು ಹೇಳ್ತದೆ, ಕುಮಾರಸ್ವಾಮಿ ಹೆಸರು ಹೇಳ್ತದೆ. ಇಂಥ ಅಭಿವೃದ್ಧಿನೇ ಹಾಸನದಿಂದ ಬಂದಂಥ ವ್ಯಕ್ತಿಗಳು ರಾಜಕೀಯದ ಒಂದು ವೇದಿಕೆಯನ್ನಾಗಿ ಮಾಡ್ಕೊಂಡು ರಾಮನಗರವನ್ನು, ಜಿಲ್ಲೆಯನ್ನು ಇಲ್ಲಿ ಬೆಳೆದಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. DK ಶಿವಕುಮಾರ್ ಏನೂ ಮಾಡಲಿಲ್ಲ, ಯೋಗೇಶ್ಪುರ ಮಾಡಲಿಲ್ಲ. ಇಲ್ಲಿ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರು, ಏನು ಮಾಡಿದ್ರು? ಏನೂ ಮಾಡಲಿಲ್ಲ. 2 ವರ್ಷ ಆಯ್ತಾ ಗೊತ್ತು. ಅದರಿಂದ ಅವರ ಅಭಿವೃದ್ಧಿಯನ್ನು ನೋಡಿ ಮತ ಹಾಕ್ತಾರೆ, ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ. Beat Plus Karnataka.